ಪ್ರೊಫೆಸರ್ KR ವೇಣುಗೋಪಾಲ್ ವಿಶ್ರಾಂತ ಉಪಕುಲಪತಿಗಳು. ಮತ್ತೆ ಯಾಕೆ ಮಾತಾಡ್ತೀರಿ? ಮತ್ತೆ ಆ ಕಡೆ ಈ ಕಡೆ ಅಂತ ಹೇಳಿ ಜಿಲ್ಲೆಗೊಂದು ಅವ್ರು ಮಾತಾಡಲಿ, ಉತ್ತರ ಕೊಡಿ ಇವ್ರೆ. ಜಿಲ್ಲೆಗೊಂದು ಉತ್ತರ ಕೊಡಿ ಅದಕ್ಕೆ. ಜಿಲ್ಲೆಗೊಂದು ನಿಜಕ್ಕೊಂದು ಪರಿಕಲ್ಪನೆ ಎಲ್ಲ ಉನ್ನತ ಶಿಕ್ಷಣ ತಲುಪಿಸಲು ಇದು ಸಹಕಾರಿಯಾಗಿದೆ. ಹೆಣ್ಣು ಮಕ್ಕಳು ಹೊರ ಜಿಲ್ಲೆಗೆ ಕಳುಹಿಸಿ ಹಾಸ್ಟೆಲ್ನಲ್ಲಿಟ್ಟು ಓದಿಸುವ ಪ್ರಮಾಣ ನಮ್ಮಲ್ಲಿ ಕಡಿಮೆ. ಜಿಲ್ಲೆಗೊಂದು ವಿವಿ ಇಲ್ಲದಿದ್ದರೆ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಪ್ರೊಫೆಸರ್ KR ವೇಣುಗೋಪಾಲ್ ವಿಶ್ರಾಂತ ಕುಲಪತಿ ಬೆಂಗಳೂರು ವಿವಿ. ಪ್ರೊಫೆಸರ್ ಪದ್ಮಾ ಚಂದ್ರಶೇಖರ್ ಅವರು ಹೇಳ್ತಾರೆ. ತುಂಬಾ ಜನ ಹೇಳ್ತಾರೆ. ಈಗ ನಿಮ್ಮ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬರೀ ನಾವಲ್ಲ ಇಲ್ಲಿ ಚರ್ಚೆ ಮಾಡ್ತಾ ಇರೋದು, ಯಾರು ಶಿಕ್ಷಣ ತಜ್ಞರಿದ್ದಾರೆ ಅವರು ಹೇಳ್ತಾ ಇರೋಂಥದ್ದು. ನಾನು ಹೇಳೋದು ಸರ್ಕಾರ ಕೂಲಾಗಿ ಕೇಳಿಸ್ಕೊಂಡ್ಲಿ, ಆಮೇಲೆ ಉತ್ತರ ಕೊಡ್ಬೇಕಾದ್ರೆ ನಮ್ಗಿಂತ ಜೋರಾಗಿ ಕೊಡ್ಬೋದು. ನಮ್ಗೆ ಇಲ್ಲಿ ಯಾವ್ದು ಚೀಟಿ ಬರಲ್ಲ, ಅವ್ರಿಗೆ ಚೀಟಿ ಕೊಡಕ್ಕೆ ಒಂದ್ 50 ಜನ ಅವರಲ್ಲಿ ಕೊಡ್ತಾರೆ. ಅವರು ದಾಖಲೆಗಳು ಇಮಿಡಿಯೇಟ್ ಎಲ್ಲ ಕೊಡ್ತಾರೆ, ನಮ್ಗೆ ಯಾರು ಕೊಡಲ್ಲ, ನಾವೇ ತಗೊಂಡ್ ಮಾತಾಡ್ಬೇಕು. ಅದರಿಂದ ಅವ್ರು ಮಾತಾಡಕ್ಕೆ ಹೆಚ್ಚು ಅವಕಾಶ ಇದೆ, ಸಂಪನ್ಮೂಲ ಇದೆ, ಮಾಹಿತಿ ಇದೆ, ಮಾತಾಡ್ಲಿ. ನಾವು ಮಾತಾಡೋ ಸ್ವಲ್ಪ ಕೇಳಿ, ಇದೇ ಸಭೆಯಲ್ಲಿ ನೀವೇನೇನ್ ಮಾತಾಡಿದ್ದೀರಾ ಅನ್ನೋದು ನಮ್ಗೆ ಗೊತ್ತಿದೆ. ಅದರಿಂದ ನಾವು ಈಗಾಗಲೇ ನಾನೇ ಹೋಗಿದ್ದೆ ಹೋರಾಟಕ್ಕೆ, ಮಂಡ್ಯದಲ್ಲಿ ಪ್ರೊಟೆಸ್ಟ್ಗೆ ನಾನೇ ಹೋಗಿ ಬಂದಿದ್ದೀನಿ. ಈಗಾಗಲೇ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗನೂ ಕೂಡ ಪ್ರತಿ ಜಿಲ್ಲೆಗೆ ಒಂದು ವಿವಿ ಇರಬೇಕು ಅಂತ ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಬೇರೆ ವಿದೇಶದಲ್ಲಿ ಏನಿದೆ ಅಂದ್ರೆ ಚಿಕ್ಕ ಚಿಕ್ಕ ವಿವಿಗಳು ಶ್ರೇಷ್ಠ ವಿವಿಗಳು ಎನ್ನ ಪರಿಕಲ್ಪನೆ ಇಟ್ಕೊಂಡಿದ್ದಾರೆ ವಿದೇಶಗಳಲ್ಲಿ. ಅವ್ರೇನ್ ಮಾಡ್ತಾರೆ, 7 ರಿಂದ 10 ಸಾವಿರ ವಿದ್ಯಾರ್ಥಿಗಳಿಗೆ ಒಂದು ವಿಶ್ವವಿದ್ಯಾನಿಲಯ ಸ್ಥಾಪಿಸಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್. ಅಮೆರಿಕಾದಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ, 60,000 ಇದ್ದಾರೆ. ಅದು 60,000 ಅದೊಂದೇ ದೊಡ್ಡದು. ಇಡೀ ಅಮೆರಿಕಾಗೆ ದೊಡ್ಡದು ಅಂದ್ರೆ 60,000 ಇರೋ ವಿಶ್ವವಿದ್ಯಾಲಯನೇ ದೊಡ್ಡದು. ನಮ್ಮಲ್ಲಿ ಬೆಂಗಳೂರು ಯೂನಿಯನ್ ಹಿಂದೆ ದೊಡ್ಡದು ಅಂದ್ರೆ 3.5 ಲಕ್ಷ. ಈಗ ಕಡಿಮೆ ಆಗಿದೆ, ಅದನ್ನ ಡಿವೈಡ್ ಮಾಡಿ 1.28 ಮಾಡಿದ್ದಾರೆ. 3.5 ಲಕ್ಷ. ಅಲ್ಲಿ ದೊಡ್ಡ ಯೂನಿವರ್ಸಿಟಿ ಅಂದ್ರೆ 60,000, ಚಿಕ್ಕ ಯೂನಿವರ್ಸಿಟಿ 7,000. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಾಗಲಕೋಟೆಯವರು ಇವತ್ತು ಬಂದು ನನ್ನ ಕಾಲಿಗೆ ಬೀಳಕ್ ಬಂದಿದ್ರು. ಇವತ್ತು ಅಮೆರಿಕ ಜೊತೆ ಹೋಲಿಕೆ ಮಾಡ್ಕೊಳ್ಳೋದಾದ್ರೆ ನಮ್ಮ ದೇಶ ಬಗ್ಗೆ ನೀವು ಹೇಳ್ಬಿಟ್ಟು ಹೇಳಿ. ಬಾಗಲಕೋಟೆಯವರು ಪರಿಸ್ಥಿತಿ, ಇನ್ಫ್ರಾಸ್ಟ್ರಕ್ಚರ್, ಫ್ಯಾಕಲ್ಟಿ, ನಾನೇನು ಹೇಳ್ದಾಗಲ್ಲ. ಬಾಗಲಕೋಟೆಯವರು ಫೀಸ್ ಜನ ಎಲ್ಲ ಬಂದಿದ್ರು. ಬಾಗಲಕೋಟೆ ನಾವು ವಿದ್ಯಾರ್ಥಿಗಳ ಪ್ರವೇಶ 45,000. ಸ್ವಲ್ಪ ಸಮಯ ಕೂತ್ಕೊಳ್ಳಿ. 45,000 ಇದ್ದಾರೆ ಬಾಗಲಕೋಟೆಯಲ್ಲಿ. ಹಿಂದುಳಿದ ಜಿಲ್ಲೆ. ನಂಜುಂಡಪ್ಪ ವರದಿಯಲ್ಲೂ ಹಿಂದುಳಿದಿದೆ. ಈಗೂ ಅದನ್ನ ಯಾಕೆ ಹಿಂದುಳಿಸ್ತೀರಾ ನೀವು? ಅಲ್ಲಿ ವಿದ್ಯಾರ್ಥಿಗಳು ಬಂದು 45,000 ಜನ ವಿದ್ಯಾರ್ಥಿಗಳು. ಅಲ್ಲಿ ದುಡ್ಡುನು ಕೂಡ ಇದೆ. ಅವ್ರು ಬಂದಿದ್ರು, ನಮ್ಗೇನ್ ದುಡ್ಡು ಬೇಡ, ನಮ್ಮಲ್ಲೇ 20 ಕೋಟಿಯಷ್ಟು ಏನೋ ಅಂದಾಜು 20 ಕೋಟಿಯಷ್ಟು ನಮ್ಮ ಹತ್ರನೇ ದುಡ್ಡಿದೆ ಅಂತ ಹೇಳ್ತಾರೆ. ನಮ್ಮ ಹತ್ರನೇ ದುಡ್ಡಿದೆ, ದಯವಿಟ್ಟು ಮುಚ್ಚಬೇಡಿ. ಮಾತಾಡ್ತಿದ್ರು ಇಲ್ಲಿ. ಆಯ್ತು, ಮಾತಾಡ್ತಾರಲ್ಲ, ಕೂತ್ಕೊಳ್ಳಿ. ಈಗ ಮತ್ತೆ ಟೈಮ್ ಇದೆ, ಮಾತಾಡಿ. ಅವಾಗ ಅಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಫೋಟೋ ಏನ್ ಮಾಡ್ತೀರಾ? ನಿಮ್ ನೀತಿ ಏನು? ವಿದ್ಯೆನ ಮುಚ್ಚಬೇಕು, ವೈನ್ ಸ್ಟೋರ್ಗಳು ಜಾಸ್ತಿ ಮಾಡ್ಬೇಕು. ಇದನ್ನ ವೈನ್ ಸ್ಟೋರ್ ಮಾಡ್ತೀರಾ, ಬಾರ್ ಮಾಡ್ತೀರಾ? ಇದನ್ನ ಏನ್ ಮಾಡ್ತೀರಾ ಹೇಳಿ? ಮಂಡ್ಯದಲ್ಲೂ ಹಿಂಗೆ ಇದೆ, ಮಂಡ್ಯದಲ್ಲೂ ಇದೆ. ನೀವೇನೋ ಹೊಸದಾಗಿ ಇದರೋದೆಲ್ಲ ಕೊಡ್ತಾ ಇದ್ದೀರಾ ನೀವು. ಆಯ್ತು, ಪೋಸ್ಟ್ ಯಾವ್ದೋ ಒಂದು ಮಾಡೋರಲ್ಲ. ಅದು ನೀವು ಉತ್ತರ ಕೊಡುವ ಮತ್ತೆ ಕೊಡಿ. ಮಿನಿಸ್ಟರ್ ಅವರೇ, ನೀವು ಮತ್ತೆ ಉತ್ತರ ಕೊಡಿ. ನೀವು ಯಾಕೆ ಹೇಳ್ತೀರಿ? ಕೆಲವರೆಲ್ಲ ಡಿಸ್ಕಷನ್ ಮಾಡೋ ಮಿನಿಸ್ಟರ್ ಅವರೇ. ಸನ್ಮಾನ್ಯ ಅಧ್ಯಕ್ಷರೇ, ಇವ್ರ ಕಲ್ಪನೆಯಲ್ಲಿ ಏನಿದೆ ಅಂದ್ರೆ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ 200 ಎಕರೆ ಇರಬೇಕು, 300 ಎಕರೆ ಇರಬೇಕು. ಆ ಕಲ್ಪನೆಯನ್ನ ಇದ್ಬಿಟ್ಟವ್ರೆ. ನೀವು ಬೇರೆ ದೇಶಗಳಿಗೆ ಹೋದ್ರೆ 10 ಎಕರೆ 15 ಎಕರೆ ಒಳ್ಳೊಳ್ಳೆ ವಿಶ್ವವಿದ್ಯಾಲಯಗಳಿದೆ. ನೀವು ಅವಾರ್ಡ್ ತಗೊಂಡಿದ್ರಲ್ಲ, ಅದೆಷ್ಟು ಗೊತ್ತಿಲ್ಲ ನನ್ಗೆ ಎಷ್ಟು ಎಕರೆ ಇದೆ ಅಂತ. ಅಂದ್ರೆ ನಮ್ಮ ಡಾಕ್ಟ್ರು ಅಶ್ವಥ್ ನಾರಾಯಣ್ ಹೇಳಿದ್ರು ನಮ್ಮ DK ಶಿವಕುಮಾರ್ ಅವ್ರಿಗೆ, ಏನು ಅಂತ ಹೇಳಿದ್ರೆ, ನೀವು ಹೊಡಿತೀರಾ
ನಾವು ಜೋಡಣೆ ಮಾಡ್ತೀರಿ ಅಂತ. ಒಳ್ಳೆ ಒಳ್ಳೆ ಡೈಲಾಗ್. ಅದಕ್ಕೆ ನಾನು ಹೇಳಿದ್ದು ದೇಶಕ್ಕೆ ಒಂದೇ ವಿಶ್ವವಿದ್ಯಾಲಯ ಮಾಡ್ಬಿಡ್ಬೇಕು. ಅದ್ಯಾವುದೋ ಇತ್ತಲ್ಲ, ಎಲ್ಲಿ ಮಹೇಂಜೋದರ ಯಾವ್ದೋ ಇತ್ತು, ಕಲಿಂಗ ಯೂನಿವರ್ಸಿಟಿ, ಕಳಿಂಗ, ನಳಂದ, ನಮ್ದೇ. ನಾನೆಲ್ಲಿ ಅವರೆಲ್ಲಿ, ನಾನು ಕಾಲದ ಕಸ ನಾನು. ಮಾಡ್ಬಿಡಿ, ಕರ್ನಾಟಕ ಒಂದೇ ಮಾಡಿ ಯೂನಿವರ್ಸಿಟಿ.